ಗೆಳೆಯರಾದ ಬಿ ಆರ್ ಪಾಟೀಲ್ ಅವರು ಪ್ರಾಕ್ಟೀಸಿಂಗ್ ರಾಜಕಾರಣ ಶುರು ಮಾಡೋಕ್ಕಿಂತ ಮೊದಲಿಂದಲೂ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಬಹಳ ಆಸಕ್ತಿಯನ್ನು ಇಟ್ಕೊಂಡಿದ್ದಂಥವ್ರು. ನಾನು ಧಾರವಾಡದಲ್ಲಿ ಕೆಲವು ಕಾಲ ಇದ್ದ ಕಾಲದಲ್ಲಿ ನೋಡಿದ್ದೀನಿ. ಧಾರವಾಡದಲ್ಲಿದ್ದ ಆಗಿನ ಲೇಖಕರು ಮತ್ತು ಅನೇಕ ಕಲಾವಿದರು ಇಂಥವ್ರ ಜೊತೆಗೆ ಅವರ ಸತತವಾದ ಸಂಪರ್ಕ ಇತ್ತು. ಇನ್ಫ್ಯಾಕ್ಟ್ ನಾನು ಒಂದು ಸಲ ಲಂಕೇಶ್ ಅವ್ರ ಹತ್ರ ಮಾತಾಡ್ತಾ ಇರ್ತ ಸಂದರ್ಭದಲ್ಲಿ ಈ ರೀತಿ ಆಸಕ್ತಿ ಇರ್ತಕ್ಕಂಥವ್ರು ರಾಜಕಾರಣದಲ್ಲೂ ಇದ್ದಾರಲ್ಲ ಮತ್ತು ಪ್ರವೇಶ ಪಡಿತಾ ಇದ್ದಾರಲ್ಲ, ಅದು ತುಂಬ ಒಳ್ಳೆಯ ಬೆಳವಣಿಗೆ ಅನ್ನೋ ಮಾತನ್ನು ಹೇಳಿದರು. ನನಗೆ ಅದು ನೆನಪಾಗ್ತಾ ಇದೆ. ಬಿ ಆರ್ ಪಾಟೀಲ್ ಅವರು ರಾಜಕೀಯವನ್ನು ಎಷ್ಟು ತೀವ್ರವಾಗಿ ಮತ್ತು ಅದರ ಎಲ್ಲ ಆಯಾಮಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅಷ್ಟರ ಮಟ್ಟಿಗೆ ನಾವು ಅವರ ಜೀವನವನ್ನು ಅಥವಾ ಅವರ ಇಲ್ಲಿವರೆಗೆ ನಡೆದು ಬಂದಿರೋ ದಾರಿಯನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಅವರ ಇತರ ಎಲ್ಲ ಕ್ಷೇತ್ರಗಳಲ್ಲೂ ಆಸಕ್ತಿನ ಇಟ್ಕೊಂಡಂಥವ್ರು. ಬಿ ಆರ್ ಪಾಟೀಲ್ ಅವರು ಅನೇಕ ಗೆಳೆಯರನ್ನು ಇಟ್ಕೊಂಡಿದ್ದಂಥವ್ರು ಮತ್ತು ಅದು ಒಂದು ಮೌಲ್ಯ. ರಾಜಕಾರಣಿಗಳಿಗೆ ಗೆಳೆತನದ ಮೌಲ್ಯ ಫ್ಲೆಕ್ಸಿಬಲ್ ಆಗಿರುತ್ತೆ. ಬಟ್ ಬಿ ಆರ್ ಪಾಟೀಲ್ ಅವರು 30 ವರ್ಷ 40 ವರ್ಷ ಆದರೂ ಕೂಡ ಆ ಒಂದು ಗೆಳೆತನದ ಮೌಲ್ಯಕ್ಕೆ ಬೆಲೆ ಕೊಟ್ಟು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ನೋಡಿದ ಒಂದು ಬಹಳ ರೇರ್ ಕ್ವಾಲಿಟಿ ಆಫ್ ಎ ಪೊಲಿಟಿಷಿಯನ್. ಆಮೇಲೆ ನಾನು ಅನೇಕ ಸಂದರ್ಭಗಳಲ್ಲಿ ದಿಲ್ಲಿಯಲ್ಲಿ ಅವರ ಜೊತೆಗೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ ನಂತರ ದಿಲ್ಲಿ ಹೇಳಿ ಕೇಳಿ ಹ್ಯಾಪನಿಂಗ್ ಪ್ಲೇಸ್ ಅದು. ಒಂದಲ್ಲ ಒಂದು ರೀತಿಯಾದ ಸಂಗೀತ, ಸಾಹಿತ್ಯ, ನಾಟಕ, ಸೆಮಿನಾರ್ಗಳು ಈ ರೀತಿಯಾದ್ದು ಸತತವಾಗಿ ಪ್ರತಿದಿನ ನಡೀತಕ್ಕಂಥ ಹ್ಯಾಪನಿಂಗ್ ಪ್ಲೇಸ್. ಇವರ ಪ್ರವಾಸದ ಕಾಲದಲ್ಲಿ ಅವರು ಅದನ್ನು ಎಂದೂ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ಅವರು ಆ ಟೈಮನ್ನು ಭಾಳ ಸದುಪಯೋಗ ಮಾಡಿಕೊಂಡು ಒಳ್ಳೆಯ ಸೆಮಿನಾರ್ಗಳು, ಒಳ್ಳೆ ಎಕ್ಸಿಬಿಷನ್ಗಳು, ಸಂಗೀತ, ಸಾಹಿತ್ಯ ಈ ರೀತಿಯಾದ್ದನ್ನು ಅಟೆಂಡ್ ಮಾಡ್ತಾ ಇದ್ದಿದ್ದು ನನಗೆ ವೈಯಕ್ತಿಕವಾಗಿಯೇ ಭಾಳ ಚೆನ್ನಾಗಿ ಗೊತ್ತಿದೆ. ಮತ್ತು ಈಸ್ ಎ ವೆರಿ ಗುಡ್ ರೀಡರ್. ಪುಸ್ತಕಗಳನ್ನ ಪ್ರೀತಿ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ರಾಜಕಾರಣದೊಳಗಡೆಗೆ ಸಾಮಾನ್ಯವಾಗಿ ಅವರ ಸಂಜೆಯ ಸಮಯಗಳು ಒಂದು ಸೋಷಿಯಲ್ ಡ್ರಿಂಕಿಂಗ್ ಅಥವಾ ಆಮೋದ ಪ್ರಮೋದಗಳಲ್ಲಿರ್ತವೆ. ಅದು ಬಿ ಆರ್ ಪಾಟೀಲ್ರಲ್ಲಿ ಇಲ್ಲದೇ ಇರತಕ್ಕಂಥ ಗುಣ. ಸಾಮಾನ್ಯವಾಗಿ ಅದು ಭಾಳ ರೇರ್ ಕ್ವಾಲಿಟಿ. ಪ್ರಾಬಬಲಿ he makes use of his precious time for thinking for the development of the overall development of the society where he lives. ಅದನ್ನು ಅವರು ಕೇವಲ ತಮ್ಮ ಕ್ಷೇತ್ರಕ್ಕಷ್ಟೇ ಮೀಸಲಿಟ್ಕೊಳ್ದಲೇ ನನಗೆ ಗೊತ್ತಿರೋ ಪ್ರಕಾರ ಇಡೀ ರಾಜ್ಯದ ಬೆಳವಣಿಗೆಯ ದೃಷ್ಟಿಯಿಂದಲೂ ಯೋಚನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಅವರು ಆಗಿದ್ದಾರೆ. ಮತ್ತು ಅಧಿಕಾರಕ್ಕಾಗಿ ಅವರು ಎಂದೂ ಹಪಾಹಪಿ ಮಾಡಿದವರಲ್ಲ. ಅದನ್ನು ನಾವು ಎಷ್ಟೋ ವರ್ಷಗಳನ್ನು ಅಧಿಕಾರವನ್ನು ಅನುಭವಿಸಿದ್ದಾರೆ ಮತ್ತು ಅಧಿಕಾರವಿಲ್ಲದ ದಿನಗಳನ್ನು ಅವರು ಅನುಭವಿಸಿದ್ದಾರೆ. ಎಲ್ಲ ಸಂದರ್ಭಗಳಲ್ಲೂ ಒಂದು ಸ್ಥಿತಪ್ರಜ್ಞತೆಯನ್ನು ಕಾಪಾಡಿಕೊಂಡು ಒಂದು ರೀತಿಯಾದ ಸಾಮಾಜಿಕ ಆರೋಗ್ಯದ ಕಡೆ ಗಮನ ಕೊಟ್ಟಿರ್ತಕ್ಕಂಥ ಅಪರೂಪದ ರಾಜಕಾರಣಿ ಬಿ ಆರ್ ಪಾಟೀಲ್. ಅವರು ನನಗೂ ಪರಿಚಿತರಾಗಿದ್ದರು ಅನ್ನೋದು ನನ್ನ ಒಂದು ಸಂತೋಷದ ಮತ್ತು ಖುಷಿಯ ವಿಚಾರ.